ಮಹೋತ್ಸವ 6ನೆಯ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯ ಸಮಾರೋಪ ಸಮಾರಂಭದ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವಂತಹ ಎಲ್ಲ ಕಲಾ ಪೋಷಕರೇ, ಕಲಾವಿದರೇ, ಬಹುಶಃ ನಾವು ಮಾತಾಡುವಂಥದ್ದೇನೂ ಇಲ್ಲ. ರೇಖಾ ಮೇಡಮ್ ಅವರು ತಮ್ಮ ಸ್ವ ಅನುಭವಗಳನ್ನು ಹೇಳ್ತಾನೆ ಬಹಳ ಒಳ್ಳೆ ಮೆಸೇಜ್ಗಳನ್ನು ಅವರು ನಿಮಗೆ ಕೊಟ್ಟರು. ಅವರು ಯಾಕಂದ್ರೆ ಇವತ್ತು ಮಕ್ಕಳಿಗೆ ನಾವೇನಾದ್ರೂ ಉಪದೇಶ ಮಾಡಿದ್ರೆ ಅವರು ಅದನ್ನ ಫಾಲೋ ಮಾಡುವುದಿಲ್ಲ. ಅವರು ಯಾಕಂದ್ರೆ ನಾವು ಹೇಳೋಕ್ಕಿಂತ ಹೆಚ್ಚು ಅವ್ರಿಗೆ ಇವತ್ತು ಇಂಟರ್ನೆಟ್ನಲ್ಲಿ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ನೀವೇನ್ ಮಹಾ ಹೋಗಿ ಅಂತಾರೆ ಅವರು, ನಿಮ್ಗಿನ್ನ ಚೆನ್ನಾಗಿರೋ ಮಾಹಿತಿ ನನಗೆ ಸಿಗುತ್ತೆ ಅಂತ ಹೇಳಿ. ಆದ್ರೆ ನಾವೇನಾದ್ರು ಮಾಡಿದ್ರೆ ಅದನ್ನ ಅವ್ರು ನೋಡಿ ಮಾಡ್ತಾರೆ ಅನ್ನೋದಕ್ಕೆ ರೇಖಾ ಮೇಡಮ್ ಅವ್ರ ಮಗಳೇ ಸಾಕ್ಷಿ. ಅವರು ಆರಂಭದಿಂದಲೂ ಇಂಥ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮಗಳನ್ನ ಜೊತೆಗೆ ಕರ್ಕೊಂಡು ಬಂದಿದ್ರಿಂದಲೇ ಇವತ್ತು ಅವಳು ಸಾಹಿತ್ಯದ ವಿದ್ಯಾರ್ಥಿನಿಯಾಗಿ, ಸಾಹಿತ್ಯದ ಪ್ರೊಫೆಸರ್ ಆಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ನಾವು ಮಾಡೋದು ಬಹಳ ಮುಖ್ಯ. ಮಕ್ಕಳ ಮುಂದೆ ಯಾವತ್ತೂ ಪೋಷಕರಾಗ್ಲಿ, ಗುರುಗಳಾಗ್ಲಿ, ಅವ್ರಿಗೆ ಮಕ್ಕಳ ಭವಿಷ್ಯವನ್ನ ರೂಪಿಸುವಂತಹ ನಡವಳಿಕೆ ನಮ್ಮದಾಗಿದ್ರೆ ನಮ್ಮ ನಡವಳಿಕೆಯನ್ನ ನೋಡಿ ಅವ್ರು ಕಲ್ತ್ಕೊಳ್ತಾರೆ. ಅಂತಹ ಒಂದು ಪ್ರಯತ್ನವನ್ನ ನೀವೆಲ್ಲ ಪೋಷಕರು ಇವತ್ತು ಮಾಡಿದಿರಿ ಅನ್ನೋದು ಬಹಳ ಅಭಿನಂದನಾರ್ಹ ವಿಚಾರ ಅಂತ ಹೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇಷ್ಟು ಚಂದ ರೆಡಿಯಾಗಿ ಬಂದಿರೋ ಮಕ್ಕಳನ್ನ ನೋಡಿದಾಗ ನನಗೆ ತುಂಬಾ ಖುಷಿ ಆಗುತ್ತೆ. 99.9% ಖುಷಿ ಆಗುತ್ತೆ. 1% ಸ್ವಲ್ಪ ನನಗೆ ಅಸೂಯೆ ಆಗುತ್ತೆ. ಯಾಕಂದ್ರೆ ರೇಖಾ ಮೇಡಮ್ ತರನೇ ನನಗೂ ಕೂಡ ಅವಕಾಶ ವಂಚಿತರು. ನಾನು ಕೂಡ ಬಾಲ್ಯದಲ್ಲಿ ಅವರು ಅರಣ್ಯ ಪ್ರದೇಶದಿಂದ ಬಂದ್ರು. ಹಾಗಾಗಿ ಅವ್ರಿಗೆ ಹೆಚ್ಚಿನ ಸಂಪರ್ಕ ಸಾಧನಗಳು, ಬೇರೆ ವ್ಯವಸ್ಥೆಗಳು ಅವ್ರಿಗೆ ಸಿಕ್ಕದೇ ಹೋಯ್ತು. ನಾನು ಬಯಲ ಪ್ರದೇಶ, ಮಹಾರಾಷ್ಟ್ರದ ಗಡಿ ಜಿಲ್ಲೆಯಿಂದ ಬಂದಂಥವಳು. ಅಲ್ಲಿ ಯಾವುದೇ ಇಂತಹ ಅನುಕೂಲತೆಗಳು ನಮಗೂ ಇರಲಿಲ್ಲ. ಹಾಗಾಗಿ ನಮಗೆ ಇಂತಹ ಅವಕಾಶಗಳು ದೊರಕದೇ ಹೋಯ್ತು. ಆದ್ರೆ ಭಗವಂತ ನನಗೆ ಎಷ್ಟು ಒಳ್ಳೆ ಅವಕಾಶ ಕೊಟ್ಟಿದ್ದಾನಂದ್ರೆ, ನೀನು ಮಾಡದೆ ಹೋದ್ರೂ ಚಿಂತೆ ಇಲ್ಲ, ಮಾಡೋದನ್ನ ನೋಡು ಅಂತೇಳಿ ಕನ್ನಡ ಸಂಸ್ಕೃತಿ ಇಲಾಖೆ ಅಧಿಕಾರಿಯಾಗಿ ಆಗುವಂತ ಒಂದು ಅವಕಾಶವನ್ನು ಕೊಟ್ಟು ಕಳೆದ ಒಂದು 28-29 ವರ್ಷದಿಂದ ನಾನು ನಿರಂತರವಾಗಿ ಕಲಾವಿದರ ನಡುವೆನೇ ಇದ್ದೀನಿ. ಎಲ್ಲರೂ ಕೇಳ್ತಾರೆ, ಮೇಡಮ್ ನೀವು ಎಷ್ಟು ಯಾವಾಗಲೂ ಲೈವ್ಲಿ ಆಗಿರ್ತೀರಲ್ಲ, ಹೇಗೆ ಅಂತೇಳಿ. ಕಾರಣ ಇಷ್ಟೇ, ನಾನು ಅದಕ್ಕೆ ಬೇರೆ ಏನು ಮಾಡೋದಿಲ್ಲ. ನಾನು ಕಲಾವಿದರ ನಡುವೆ ಇರ್ತೇನೆ, ಸಾಹಿತಿಗಳ ಮಧ್ಯೆ ಇರ್ತೇನೆ. ಅವರೊಟ್ಟಿಗೆ ಒಡನಾಟ ಇರೋದ್ರಿಂದ ಅದೆಲ್ಲವನ್ನ ನೋಡಿ ನಾನಿಷ್ಟು ಆರೋಗ್ಯವಾಗಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ವಾ? ಇವತ್ತು ಮಕ್ಕಳು ಸ್ಪರ್ಧೆಗಳಿದ್ದೀರಲ್ಲ, ನೀವು ಸ್ವಂತ ಇಚ್ಛೆಯಿಂದ ಈ ಒಂದು ಡಾನ್ಸ್ ಅನ್ನ ಕಲಿಯೋದಿಕ್ಕೆ ಬಂದಿದ್ದೀರಾ ಅಥವಾ ಪೋಷಕರ ಹೇಳಿದ್ರಿಂದ ಬಂದ್ರಿ? ಪೋಷಕರು ಹೇಳಿದ್ರಿಂದ ಬಂದವ್ರು ಎಷ್ಟು ಜನ ಕೈ ಎತ್ತೀರಾ? ಯಾರು ಇಲ್ಲ. ಸ್ವಂತ ಇಚ್ಛೆಯಿಂದ. ವೆರಿ ಗುಡ್. ಯಾಕಂದ್ರೆ ಇವತ್ತು ಹೇಳಿದ್ರಲ್ಲ, ಮೇಡಮ್ ಮಾತಾಡ್ತಾ ಹೇಳಿದ್ರಲ್ಲ, ದೂರದರ್ಶನ, ಟಿವಿ ಬಂತು, ಮೊಬೈಲ್ ಬಂತು, ಅದು ಜಗತ್ತನ್ನ ನಮ್ಮ ಕೈಗೆ ತಂದುಕೊಟ್ಟಿದ್ದಾರೆ. ಹಾಗಾಗಿ ಜಗತ್ತನ್ನ ನಮ್ಮ ಕೈಗೆ ತಂದುಕೊಟ್ಟಿರ್ತದೆ. ಇವತ್ತು ಯಾವ ದೇಶದ ನೃತ್ಯ ಪ್ರಕಾರ, ಯಾವ ದೇಶದ ಕಲಾವಿದರು, ಎಲ್ಲ ಮಾಹಿತಿ ನಮ್ಗಿರುತ್ತೆ. ಆದ್ರೆ ಈ ಕಲೆ ಇದೆಯಲ್ಲ, ಶಾಸ್ತ್ರೀಯ ನೃತ್ಯ ಅನ್ನೋದಿದೆಯಲ್ಲ, ಇದನ್ನ ನಾವು ಗುರುಮುಖೇನೇ ಕಲಿಬಹುದು. ನೀವು ಆ ಒಂದು ಮಾಧ್ಯಮಗಳ ಮೂಲಕ ಸಾಕಷ್ಟು ಕಾರ್ಯಕ್ರಮಗಳನ್ನ ನೋಡಬಹುದು. ಆದ್ರೆ ಈ ಒಂದು ವಿದ್ಯೆಯನ್ನ ನೀವು ಗುರುಮುಖೇನೇ ಕಲಿಬೇಕು. ನಮ್ಮ ಶಾಸ್ತ್ರೀಯ ನೃತ್ಯಗಳು ಏನಿದಾವಲ್ಲ, ನೃತ್ಯದಲ್ಲಿ ಹಲವಾರು ಪ್ರಕಾರಗಳಿದಾವೆ. ಶಾಸ್ತ್ರೀಯ ಮತ್ತು ಜಾನಪದ. ಶಾಸ್ತ್ರೀಯ ಬೇರೆ, ಜಾನಪದ ಮೌಖಿಕ ಪರಂಪರೆಯಿಂದ ಬಂದಂಥದ್ದು ನಮ್ಮಲ್ಲಿ ನಿಮ್ಗೆಲ್ಲ ಗೊತ್ತಿರುವಂಥದ್ದು. ಯಾಕಂದ್ರೆ ನಿಮ್ಗೆ ABCD ಇಂದ ನೃತ್ಯದ ಬಗ್ಗೆ ಹೇಳ್ಕೊಟ್ಟಿರ್ತಾರೆ. ನಮ್ಮ ಈ ನೃತ್ಯದ ಮೂಲವನ್ನ ಹುಡುಕೊಂಡು ಹೋದಾಗ ಪುರಾಣಕ್ಕೆ ಕನೆಕ್ಟ್ ಮಾಡ್ಬೇಕಾಗುತ್ತೆ ಅಲ್ವಾ? ಶಿವನೇ ಅಲ್ವಾ ತಾಂಡವ ನೃತ್ಯ ಮಾಡಿದ್ದು ಅಲ್ವಾ? ಸೊ ಅಂತಹ ಒಂದು ಪರಂಪರೆಯ ಒಂದು ವಿದ್ಯೆಯನ್ನ ನೀವು ಕಲಿತಾ ಇದ್ದೀರಿ. ಗುರುಮುಖಿಯನ್ನ ಕಲಿಯೋದು ಬಹಳ ಮುಖ್ಯವಾಗಿರುತ್ತೆ. ಹೀಗೆ ಗುರುಮುಖಿಯನ್ನ ಕಲಿಬೇಕಾದ್ರೆ ನಿಮಗೆ ಶ್ರದ್ಧೆ, ವಿನಯ, ಸಹನೆ ಬಹಳ ಮುಖ್ಯ. ಈ ಕಲೆಗಳೇನಿದೆಯಲ್ಲ, ಇವತ್ತು ಬಹಳಷ್ಟು ಜನ ಪೋಷಕರಾಗ್ಲಿ, ವಿದ್ಯಾರ್ಥಿಗಳ ಮಕ್ಕಳಾಗ್ಲಿ, ಒಂದಿಷ್ಟು ಮಕ್ಕಳು ಮತ್ತೆ ಪೋಷಕರು, ಎಲ್ಲರೂ ಅಂತ ಹೇಳ್ತಿಲ್ಲ, ಒಂದಿಷ್ಟು ಭ್ರಮೆಗೆ ಒಳಗಾಗ್ತಾ ಇದ್ದಾರೆ ಅವರು. ಇವತ್ತು ನನ್ನ ಮಗು ಏನಾದ್ರು ಕಲಿತಿದ್ರೆ ನಾಳೆ ಅದು ಆ ಒಂದಿದು ಏನು ಪರ್ಫಾರ್ಮೆನ್ಸ್ ಕೊಟ್ಟಿದ್ದನ್ನ ವೈರಲ್ ಮಾಡಿಬಿಡ್ಬೇಕು, ಜಗತ್ ಪ್ರಖ್ಯಾತ ಆಗ್ಬೇಕು, ಜನರಿಗೆಲ್ಲ ಪರಿಚಯ ಆಗ್ಬಿಡ್ಬೇಕು ಅನ್ನೋ ಒಂದು ಭ್ರಮೆ ಇದೆಯಲ್ಲ, ಅದು ಬೇಕಿಲ್ಲ. ನಿಮ್ಮ ಮಗು ಚೆನ್ನಾಗಿ ಕಲಿತ್ರೆ ಅದು ಭವಿಷ್ಯದಲ್ಲಿ ಒಳ್ಳೆ ಕಲಾವಿದರು ಆಗೇ ಆಗ್ತಾರೆ. ಅವರು ಪ್ರಖ್ಯಾತಿ ಬಂದೇ ಬರುತ್ತೆ. ತಕ್ಷಣದ ಪ್ರಚಾರದ ಅದಕ್ಕೆ ಮೊರೆ ಹೋಗ್ಬೇಡಿ. ತಕ್ಷಣದ ಪ್ರಚಾರ ಯಾವತ್ತೂ ಒಳ್ಳೆಯದಲ್ಲ ಮಕ್ಕಳ, ಅಲ್ವಾ? ನೀವು ವರ್ಷದ ಕೊನೆಯಲ್ಲಿ ಪರೀಕ್ಷೆಯನ್ನು ಬರೀತೀರಿ,
ಅಭ್ಯಾಸ ಯಾವಾಗಲಿಂದ ಶುರುವಾಗುತ್ತೆ? ಜೂನ್ನಿಂದ ಶುರು ಆಗುತ್ತಲ್ವಾ? ಜೂನ್ನಿಂದ ಶುರು ಮಾಡಿ ಮಾರ್ಚಲ್ಲಿ ಎಕ್ಸಾಮ್ ಬರೀತೀರಿ. ಸೊ 3 ತಾಸಿನ ಎಕ್ಸಾಮ್ ಬರೆಯೋದಕ್ಕೆ ನೀವು ವರ್ಷ ಪೂರ್ತಿ ಕಲಿತೀರಿ, ಓದ್ತೀರಿ, ತಿಳ್ಕೊಳ್ತೀರಿ. ಹಾಗಿದ್ದಾಗ ಜೀವನ ಪೂರ್ತಿ ಇರುವಂಥ ಈ ಕಲೆ ನಿಮ್ಮ ಜೊತೆಗೆ ಇರುತ್ತಲ್ಲ, ಈ ಕಲೆಯನ್ನು ನೀವು ಎಷ್ಟು ಶ್ರದ್ಧೆಯಿಂದ ಅಭ್ಯಾಸ ಮಾಡಬೇಕಲ್ವಾ? ಹಾಗಾಗಿ ತಕ್ಷಣದ ಪ್ರಚಾರದ ಗೀಳಿಗೆ ನೀವು ಅಂಟ್ಕೊಳ್ಳೋದೇನೆ ಶ್ರದ್ಧೆಯಿಂದ ಅಭ್ಯಾಸ ಮಾಡಿ, ಗುರುಗಳು ಹೇಳ್ಕೊಟ್ಟದ್ದನ್ನು ಕಲ್ತ್ಕೊಳ್ಳಿ. ಇವತ್ತು ಕುಮಾರ್ ಸರ್ ಅವರಿಂದ ನೀವು ಕಲ್ತ್ಕೊಳ್ಬೇಕಂದ್ರೆ ತುಂಬ ಇದೆ. ಸುಮ್ಮನೆ ಇದನ್ನ ಇತಿಹಾಸದ ಈ ನೃತ್ಯದ ಇತಿಹಾಸದ ಪುಟವನ್ನು ನಾವು ತೆರೆದಾಗ ಈ ನೃತ್ಯ ಏನಿದೆಯಲ್ಲ ಇದು ಬಹಳ ಸೀಮಿತವಾಗಿದ್ದಂಥದ್ದು. ಇದು ದೇವಾಲಯಗಳಲ್ಲಿ ಇದು ಮೊದಲು ಮಾಡ್ತಾ ಇದ್ದಂಥದ್ದು. ದೇವರಿಗೆ ಅರ್ಪಣೆ ಆಗಿರುವಂತಹ ಮಹಿಳೆ ಈ ಒಂದು ನೃತ್ಯವನ್ನ ಮಾಡ್ತಾ ಇದ್ದದ್ದು. ಅಷ್ಟು ಸೀಮಿತವಾಗಿದ್ದಂಥ ನೃತ್ಯವನ್ನ ಇವತ್ತು ಸಮಾಜದ ಮುಖ್ಯವಾಹಿನಿಗೆ ತಂದಂಥವರು ಹಲವಾರು ಜನ ಕಲಾವಿದರು ಅಲ್ವಾ? ಕಾಲಘಟ್ಟ ಈ ಕಾಲಾಂತರದಲ್ಲಿ ಈ ಒಂದು ಕಲೆ ದೇವಸ್ಥಾನದಿಂದ ಆಚೆ ಬಂದು ಇವತ್ತು ಎಲ್ಲರೂ ಕಲಿಯೋಂಗಾಗಿದೆ. ಇಲ್ಲಿ ಲಿಂಗಭೇದ ಇಲ್ಲ, ವರ್ಗಭೇದ ಇಲ್ಲ, ಯಾರು ಬೇಕಾದ್ರೂ ಕಲಿಬಹುದು. ಆದರೆ ನಾನು ಗಮನಿಸಿರೋ ಹಾಗೆ ಪುರುಷರು ಸಂಖ್ಯೆ ಸ್ವಲ್ಪ ವಿರಳ ಅಂತಾನೆ ಹೇಳ್ಬೋದು ನಾನು. ಅಂತಹ ವಿರಳ ಸಂಖ್ಯೆಯಲ್ಲಿದ್ದಂಥ ಪುರುಷರು ಕೂಡ ಸಾಕಷ್ಟು ಜನ ಇವತ್ತು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ಮಾಡಿದಂಥ ದೊಡ್ಡ ದೊಡ್ಡ ಪುರುಷ ಕಲಾವಿದರಿದ್ದಾರೆ. ಅವ್ರಿಗೆಲ್ಲ ಅದು ಯಾಕೆ ಸಾಧ್ಯ ಆಯಿತು ಅಂತಂದ್ರೆ ಅವ್ರಿಗೆ ಅವ್ರ ಮೇಲಿದ್ದಂಥ ನಂಬಿಕೆ,